ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ನೇಮಕಾತಿಗಳ ಆರಂಭ ಯಾವಾಗ ಆಗುತ್ತೆ. ಅಂಡ್ ಸೊ ಫೈನಲಿ ದಿನಕ್ಕೊಂದೊಂದು ವಿಚಾರಗಳು ತಿಳಿತಾ ಇದೆ. ಸೊ ಇದೆಲ್ಲ ಆಗ್ತಾ ಇರೋದ್ರಿಂದ ತುಂಬಾ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀರಾ. ಹಲವಾರು ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ರಿ. ಸೊ ಇನ್ನೆಷ್ಟು ದಿನ ಸುಮ್ಮನೆ ಹಿಂಗೆ ವೇಟ್ ಮಾಡೋದು, ಮತ್ತೊಂದು ದೊಡ್ಡ ಹೋರಾಟಕ್ಕೆ ಕರೆ ಕೊಡೋಣ, ಮತ್ತೊಂದು ಹೋರಾಟ ಮಾಡೋಣ, ಆಗಲಾದ್ರೂ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ, ಈ ರೀತಿ ಎಲ್ಲ ಮಾತುಗಳನ್ನ ಆಡ್ತಾ ಇದ್ರ. ನೋಡಿ, ಇವತ್ತು ನಿಮ್ಗೆ ಗೊತ್ತೇ ಇದೆ ಏನೇನೆಲ್ಲ ಬೆಳವಣಿಗೆಗಳು ಆಗಿದೆ ಇಲ್ಲಿವರೆಗೂ ಅಂತೇಳಿ. 20ನೇ ತಾರೀಕು ಒಂದು ಕೂಡ ಕೋರ್ಟ್ ಕೇಸ್ ಇದೆ. ಸೊ ಅದಾದ್ಮೇಲೆ ಮತ್ತೆ ಇನ್ನೊಂದು 56% ರಿಸರ್ವೇಶನ್ ಕೇಸ್ ಕೂಡ ಇದೆ. ಸೊ ಒಟ್ಟಾರೆಯಾಗಿ ನಾವೀಗ ಹೋರಾಟ ಮಾಡಿ ನೇಮಕಾತಿಗಳನ್ನ ಆರಂಭ ಮಾಡಿ ಅಂತ ಸರ್ಕಾರಕ್ಕೆ ಬೇಡಿಕೆ ಇಟ್ಟರು ಕೂಡ ಸರ್ಕಾರ ಹೇಳುವಂಥದ್ದು ಇಷ್ಟೇ, ಕೋರ್ಟ್ ಅಲ್ಲಿ ಸ್ಟೇ ಇದೆ. ಸೊ ಆ ಸ್ಟೇ ವಿಕೆಟ್ ಆದ್ರೆ ನಾವು ಮಾಡಿಸ್ತೀವಿ, ಕೋರ್ಟ್ಗೆ ಈಗ ನಾವು ಹಾಕೊಂಡಿದ್ದೀವಿ, ಹಂಗಾಗಿ ಕೋರ್ಟ್ ಅವಕಾಶ ಕೊಟ್ಟರೆ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಹೇಳ್ತಾರೆ, ಒಳ ಮೀಸಲಾತಿ ಇನ್ನೂ ಕಾನೂನು ಆಗಿಲ್ಲ, ಸೊ ರಾಜ್ಯಪಾಲರಿಗೆ ಮತ್ತೊಮ್ಮೆ ಕಳಿಸ್ಬೇಕು ನಾವು, ಈ ರೀತಿ ಎಲ್ಲ ಕಾರಣಗಳನ್ನ ತಂದು ಮುಂದೆ ಇಡ್ತಾರೆ. ಬಟ್ ಹಾಗಾದ್ರೆ ಮತ್ತೆ ಏನ್ ಮಾಡೋದು, ಸುಮ್ಮನೆ ಕುತ್ಕೊಂಡ್ಬಿಡೋದ, ಎಷ್ಟು ದಿನ ಆದ್ರೂ ಹೋಗ್ಲಿ. ಇನ್ ಕೆಲವರಿಗಂತೂ ಭರವಸೆನೇ ಹೋಗ್ಬಿಟ್ಟಿದೆ, ಇದೊಂದು ವರ್ಷ ಕೂಡ ಇವರು ಮಾಡಲ್ಲ ಸರ್ ಅನ್ನೋ ರೀತಿ ಫಿಕ್ಸ್ ಆಗಿದ್ದಾರೆ. ಬಟ್ ಒಂದು ವಿಷಯ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ಈ ಒಂದು ಕೋರ್ಟ್ ಕೇಸಲ್ಲಿ ಈಗೇನು ನಡೀತಾ ಇದೆಯಲ್ಲ, ಎರಡರಲ್ಲಿ ಒಂದು ತಾರ್ಕಿಕ ಅಂತ್ಯ ಆಗೇ ಆಗುತ್ತೆ, ಡೌಟ್ ಇಲ್ಲ. ಬಟ್ ಕೋರ್ಟಲ್ಲಿ ಸರ್ಕಾರ ಅವಕಾಶವನ್ನು ಕೇಳಿರುವಂಥದ್ದು ಈಗ ನೇಮಕಾತಿಗಳಿಗೆ. ಸೊ ಈ ಮಂತು ಕಂಪ್ಲೀಟ್ ಆಗಿ ಅದೆಲ್ಲವೂ ಮುಗಿತು. ಅದರ ಜೊತೆ ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ರಿಸರ್ವೇಶನ್. ಸೊ ಅದೆಲ್ಲ ಮುಗಿದ ಮೇಲೆ ಮುಂದಿನ ತಿಂಗಳು ಇನ್ ಕೇಸ್ ಸರ್ಕಾರ ಈಗ ಅವಕಾಶ ಪಡೀಲಿಲ್ಲ, ಕೋರ್ಟಿಂದ ಏನು ಮಾಡಿಲ್ಲ ಅಂದ್ರೆ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನ ಮಾಡಲೇಬೇಕಾಗತ್ತೆ. ಅದು ಅನಿವಾರ್ಯ ಅಂದ್ರೆ ಅನಿವಾರ್ಯತೆ ಇದೆ. ಯಾವ ರೀತಿ ಆಗ್ಬೇಕು ಅಂತಂದ್ರೆ, ಈ ಬಾರಿ ನಡೆಯುವಂತ ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಪ್ರತಿಯೊಬ್ಬ ಆಸ್ಪಿರೆಂಟ್ ಕೂಡ ಬರಬೇಕು. ಆ ರೀತಿಯಾಗಿ ಆದ್ರೆ ಮಾತ್ರ ಈ ಒಂದು ಬಂಡ ಸರ್ಕಾರಕ್ಕೆ ಒಂದು ಪಾಠವನ್ನು ಕಲಿಸ್ದಂಗೆ ಆಗುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಆಸ್ ಇಟ್ ಈಸ್ ಅವರು ನಾವು ಹೇಳೋದು ಅವ್ರು ಕೇಳೋದು, ಒಂದು ಮನವಿ ತಗೊಳ್ತಾರೆ, ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ, ನಮ್ಮನ್ನು ಬಂದು ಭೇಟಿಯಾಗಂತಾರೆ, ಭೇಟಿ ಆದ್ಮೇಲೆ ಆಯ್ತು ಸುಮ್ಮನೆ ಕೂರಿಸಿ ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ತಾರೆ. ಸೊ ಇದು ಆಗಬಾರ್ದು. ಇವತ್ತು ರಿಯಾಲಿಟಿ ಶೋಗಳಿಗೆ ಓಟ್ ಹಾಕುವಂತ ಜನ ಎಷ್ಟು ಯೋಚನೆ ಮಾಡಿ ಓಟ್ ಹಾಕ್ತಾರೆ. ಬಟ್ ನಾವು ಓಟ್ ಹಾಕಿರುವಂತ ಸರ್ಕಾರ ಇವತ್ತು ನಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅನ್ನೋದು ನಮಗೆ ನಾಚಿಕೆ ಬಂದು ಹೋಗ್ಬಿಟ್ಟಿದೆ. ಒಂದು ರಿಯಾಲಿಟಿ ಶೋಲಿ ಒಬ್ಬ ಕಂಟೆಸ್ಟೆಂಟ್ ನ ಆಯ್ಕೆ ಮಾಡಬೇಕು, ಅದನ್ನ ಗೆಲ್ಸ್ಬೇಕು ಅಂತಂದು ಇವತ್ತು ಎಕ್ಸಾಂಪಲ್ ನೋಡ್ತಾ ಇದ್ದೀರಾ. ಯಾವ ರೀತಿ ಎಚ್ಚರಿಕೆಯಿಂದ ಓಟ್ ಹಾಕ್ತಾ ಇದ್ದಾರೆ, ಎಷ್ಟು ಜನ ಪ್ರಜ್ಞಾವಂತರಾಗಿ ಯೋಚಿಸ್ತಿದ್ದಾರೆ. ಬಟ್ ಸರ್ಕಾರದ ಆಯ್ಕೆಯಲ್ಲಿ ಯಾಕೆ ಈ ರೀತಿ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಈಗ ಅನಿಸ್ತಾ ಇದೆ. ಕಳೆದ ಒಂದಲ್ಲ ಎರಡಲ್ಲ 2022ರಲ್ಲಿ ಪದವಿ ಮುಗಿಸಿದವರಿಗೆ ಇವತ್ತಿನವರೆಗೂ ಒಂದೇ ಒಂದು PSI ನೋಟಿಫಿಕೇಶನ್ ಇಲ್ಲ. ನಾಟ್ ಓನ್ಲಿ PSI, PC ಯಾವುದೂ ಇಲ್ಲ. ಪ್ರತಿನಿತ್ಯ ಕೂಡ ಏಜ್ ಲಿಮಿಟ್ ಮುಗಿತಾ ಇರುವಂತಹ ಹಲವಾರು ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಈವನ್ ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರ, ನೇಮಕಾತಿಗಳ ಎಲ್ಲವೂ ಕೂಡ ಕರಪ್ಷನ್ ಆಗೋಗಿದೆ. ಅಧಿಕಾರಿಗಳು 2.5 ಕೋಟಿ 3 ಕೋಟಿ ಲಂಚ ತೆಗೆದುಕೊಳ್ಳೋದಕ್ಕೆ ಬಾಯಿ ತೆರೆದು ಕುಂತಿದ್ದಾರೆ. ಇವತ್ತು ಯಾರೋ ಎಕ್ಸೈಸ್ DC ಒಬ್ರು ನೋಡಿದ್ರು 2.5 ಕೋಟಿ ಅಂತೆ ಆತ ಪಡೆಯುವಂತ ಲಂಚ, ಒಂದು ಲೈಸೆನ್ಸ್ ಕೊಡೋದಕ್ಕೆ. ಇಂತಹ ವ್ಯವಸ್ಥೆಯಲ್ಲಿ ನಮಗೆ ನೇಮಕಾತಿ ಮಾಡಿ ಅಂತೇಳಿ ಒಂದು ಮನವಿ ಪತ್ರ ಹಿಡ್ಕೊಂಡು ಹೋದ್ರೆ ಅವ್ರು ಅದನ್ನ ಎಕ್ಸೆಪ್ಟ್ ಮಾಡ್ತಾರ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು ಈ ಹಿಂದೆ. ಈ ಬಾರಿ ಮಾತ್ರ ಅದು ಆಗ್ಲೇಬಾರ್ದು. ಯಾರು ನೇರವಾಗಿ ಕರೆ ಕೊಡದ ಸೀದಾ ಬಂದು ಜಮಾ ಆಗ್ಬೇಕು ಹೋರಾಟಕ್ಕೆ. ಆ ರೀತಿಯಾದಂತಹ ಹೋರಾಟ ಆದ್ರೆ ಮಾತ್ರ ಸರ್ಕಾರವನ್ನು ಎಚ್ಚರಿಸಬಹುದೇ ಹೊರತು ಸುಮ್ಮನೆ ನಾವೊಂದು 5,000 10,000 ಜನ ಸೇರಿದ್ರು ಕೂಡ ಅದೇನು ಆಗಲ್ಲ. ಪ್ರತಿ ನಿಮ್ಮ ತಾಲೂಕಿನಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಈ ಬಾರಿ ನೀವು ಮನವಿಯನ್ನ ಮಾಡಿಕೊಳ್ಬೇಕು. ಏನು ಅಂತಂದ್ರೆ ಈ ಹೋರಾಟಕ್ಕೆ ನೀವು ಕೂಡ ಬನ್ನಿ. ಯಾಕೆ ಅಂತಂದ್ರೆ ಇದು ಅಳಿವು ಉಳಿವಿನ ಪ್ರಶ್ನೆ. ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ರೂ ಕೂಡ ಅದನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಅಂತಂದ್ರೆ ಸರ್ಕಾರದ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ ತಿಳ್ಕೊಂಬೇಡಿ. ಅಂಡ್ ಇದೊಂದು ಒಳ ಮೀಸಲಾತಿ ಅನ್ನೋದು ಒಂದು ನೆಪ ಅಷ್ಟೇ. ನಿಜವಾಗ್ಲೂ ಅವರು ಅದನ್ನ ಮಾಡಬೇಕು ಅನ್ನೋ ಮನ್ಸಿದ್ರೆ ಆಸ್ ಇಟ್ ಈಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನೇ ಹಂಗೆ ಇರೋದಕ್ಕೆ ಬಿಡ್ತಿದ್ರು. ಸುಖ ಸುಮ್ಮನೆ ಅದನ್ನು ತಿದ್ದುಪಡಿ ಮಾಡಿ ಅಲೆಮಾರಿ ಸಮುದಾಯಗಳನ್ನ ಕೊಡಬೇಕಾಗಿದ್ದಂಥ ಪ್ರಾತಿನಿಧ್ಯವನ್ನ ಬೇರೆಯವರಿಗೆ ಕೊಟ್ಟು ಅದನ್ನ ರಾಜ್ಯಪಾಲರಿಗೆ ಕಳಿಸಿದ್ರೆ ಅವ್ರು ಅದ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ? ಅವ್ರಿಗೂ ಗೊತ್ತಿತ್ತು ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತೇನು. ಈವನ್ ಸರ್ಕಾರದಲ್ಲಿರುವಂತ ಕೆಲವು ಸಚಿವರೇ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೆಲವರಿಗೆ ಹೊಟ್ಟೆ ಉರಿದೆ ಒಳ ಮೀಸಲಾತಿ ಮೇಲೆ. ಬೇಕು ಅಂತಾನೆ ಕೇಸ್ ಹಾಕ್ಸ್ತಾರೆ, ಕೋರ್ಟಲ್ಲಿ ಸ್ಟೇ ಮಾಡಿಸ್ತಾರೆ. ಇಂತಹ ಕಚಡ ಕೆಲಸವನ್ನು ಮಾಡುವಂತ ಜನಪ್ರತಿನಿಧಿಗಳು ನಮಗೆ ಯಾಕೆ ಬೇಕು? ಸೊ ಇದು ನಮ್ಮ ಒಂದು ಪ್ರಮುಖ ಪ್ರಶ್ನೆ. ಅಂಡ್ ಏನಾದರೂ ಆಗಲಿ ಇನ್ನಷ್ಟು ದಿನ ಕಾಯುವಂತ ತಾಳ್ಮೆ ಯಾರಿಗೂ ಕೂಡ ಇಲ್ಲ. ಈವನ್ PC PSI ಆಸ್ಪಿರೆಂಟ್ಸ್ ಅಂತೂ ಹೇಳತಿರೋದು ಪರಿಸ್ಥಿತಿ. PC ನೋಟಿಫಿಕೇಶನ್ಗಾಗಿ ಕಾಯ್ತಾ ಇರುವಂತ ಲಕ್ಷಾಂತರ ಜನ ಆಸ್ಪಿರೆಂಟ್ಸು
ಹೆಂಗಾಗಿದೆ ಪರಿಸ್ಥಿತಿ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕಾಯಂಗೊಳಿಸ್ತೀವಿ ಅಂತೇಳಿ ಹೇಳಿದ್ರು. ಆ ಮಾತಿಗೂ ಕೂಡ ಬದ್ಧವಾಗಿಲ್ಲ. 2 ದಿನದಲ್ಲಿ ನೇಮಕಾತಿ ಶುರು ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳಿದ್ರು. 2.5 ತಿಂಗಳಾಯ್ತು, ಇನ್ನೂ ಕೂಡ ಅದು ಮಾತೇ ಇಲ್ಲ ಆ ವಿಷಯದ ಬಗ್ಗೆ. ಆ್ಯಂಡ್ ಈವನ್ ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಕೂಡ ಸಚಿವರಿಗೆ ಕನಿಷ್ಠ ಜ್ಞಾನ ಇಲ್ಲ. ಶಿಕ್ಷಣ ಸಚಿವರಿಗೆ ಎಷ್ಟು ಶಿಕ್ಷಕ ಹುದ್ದೆಗಳು ಖಾಲಿ ಇದೆ ಅನ್ನೋದು ಗೊತ್ತಿಲ್ಲ. ಒಂದೊಂದು ಬಾರಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಎಲ್ಲವುಗಳನ್ನ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ದಿನನಿತ್ಯ ಕ್ಲಾಸ್ ಮಾಡುವಂಥ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಂದ ಹಿಡಿದು ಯೂಟ್ಯೂಬಲ್ಲಿ ಮಾಹಿತಿ ನೀಡುವಂಥ ಪ್ರತಿಯೊಬ್ಬರಿಗೂ ಕೂಡ ಆಸ್ಪಿರೆಂಟ್ಸ್ ಎಲ್ರೂ ಈಗ ಹೆಂಗೆ ನೋಡ್ತಾ ಇದ್ದಾರೆ ಅಂತಂದ್ರೆ, ಒಂದು ರೀತಿ ಎಲ್ಲರ ಕಣ್ಣೆದುರಿಗೆ ಜೋಕರ್ ರೀತಿ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ನೇಮಕಾತಿ ಅಂತ ಈ ವಿಷಯ ಏನಾದ್ರು ಹೇಳಕ್ ಬಂದ್ರೆ ಸಾಕು, ಅದನ್ನೇನು ಹೇಳ್ತೀರಾ ಬಿಡಿ ಸರ್, ದಿನ ಅದೇ ಕತೆ ಅದೇ ಪುರಾಣ, ಯಾವುದು ಆಗಲ್ಲ ಅನ್ನೋ ಹಂತಕ್ಕೆ ಬಂದು ತಲುಪಿದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಸರ್ಕಾರದ ಭಂಡತನ ಇದರಲ್ಲಿ ಅಡಗಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈ ಬಾರಿ ಯಾರೇ ಆಗಿರ್ಲಿ, ಪ್ರತಿಯೊಬ್ರು ಕೂಡ, ನಾನು ಪಕ್ಷದ ವಿಚಾರ ಇನ್ನೇನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಅವರೇ. ಬಟ್ ಈ ಬಾರಿ ನಾವು ಚುನಾಯಿಸುವಂತ ಅಭ್ಯರ್ಥಿ ತುಂಬಾ ಎಚ್ಚರಿಕೆಯಿಂದ, ಪಕ್ಷವನ್ನು ತುಂಬಾ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು. ಈ ಹಿಂದೆ ಮಾಡಿದಂಥ ತಪ್ಪು ಮಾಡಬಾರ್ದು. ಯಾಕೆ ಅಂತಂದ್ರೆ, ಇಷ್ಟೆಲ್ಲ ಶ್ರಮಪಟ್ಟು ಪದವಿ ಮುಗಿಸಿ, ಮಾಸ್ಟರ್ ಡಿಗ್ರಿ ಮುಗಿಸಿ, ಏನೇನೋ BEd ಓದಿ ಎಷ್ಟೋ ಜನ, ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಎಜುಕೇಟೆಡ್ ಆಗು ಕೂಡ ನಾವು ಮೌನವಾಗಿ ಕೂತ್ಕೊಂಡಿದ್ದೀವಿ ಅಂತಂದ್ರೆ, ಈ ಅನ್ಎಜುಕೇಟೆಡ್ಗಳು ನಮ್ಮನ್ನ ರೂಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂತಹ ಪರಿಸ್ಥಿತಿ ನಮ್ಮಲ್ಲಿ ಸೃಷ್ಟಿಯಾಗಿದೆ. ಸೊ ಅದಕ್ಕೆ ಇನ್ನೊಂದು ಹೋರಾಟಕ್ಕೆ ಏನಾದರೂ ಕರೆ ಕೊಡುವಂತಿದ್ರೆ ಖಂಡಿತವಾಗಿ ಹೇಳ್ತೀನಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಸುಮ್ಮನೆ ಒಂದಿಷ್ಟು ಜನ ಸೇರಿದ್ವಿ, ನೇಮಕಾವಸ್ಥೆ ಏನೋ ಒಂದು ಮಾಡಿದ್ವಿ, ಮನವಿ ಕೊಟ್ವಿ, ಅವ್ರು ಯಾರೋ ಹೇಳಿದ್ರು, ಅಲ್ಲಿಂದ ಎದ್ದು ಬಂದ್ವಿ, ಇನ್ಯಾರನ್ನ ಭೇಟಿ ಮಾಡಿಸ್ತಾರಂತೆ, ಅವೆಲ್ಲ ಆಗಬಾರ್ದು. ಅದೆಷ್ಟು ದಿನ ರೈತರು ಹೆಂಗೆ ಪಟ್ಟು ಹಿಡಿದು ತಮ್ಮ ಬೆಂಬಲ ಬೆಲೆಯನ್ನು ಪಡೆದ್ರು, ಆ ರೀತಿ ಆದರೆ ಮಾತ್ರ ಖಂಡಿತವಾಗಿಯೂ ಏನಾದರೂ ಒಂದು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇನ್ನೆಷ್ಟು ದಿನ ಆದರೂ ನಾವು ಅವ್ರು ಹೇಳಿದಂತೆ ಕೇಳಿಕೊಂಡು, ಅವ್ರು ಹೇಳ್ದಂಗೆ ನಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಈ ಬಾರಿನ ಒಂದು ಏನೇ ಕರೆ ಕೊಟ್ಟರು ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್, ಅದೆಷ್ಟು ಜನ ಅಪ್ಲಿಕೇಶನ್ ಆಗ್ತಿರಲ್ಲ ನೋಟಿಫಿಕೇಶನ್ ಬಿಟ್ಟಾಗ, ಅಷ್ಟು ಜನ ಬಂದು ಒಂದು ಕಡೆ ಸೇರಿದ್ರೆ ಅದು ಬೇರೆನೇ ಆಗುತ್ತೆ ಹೊರತು ಸುಮ್ಮನೆ ಮಾಡೋಣ ಏನೋ ಅನ್ನೋ ರೀತಿ ಮಾತ್ರ ಆಗಬಾರ್ದು. ಸೊ ಅದಕ್ಕೆ ಈ ಮಾಹಿತಿಯನ್ನು ಹಂಚ್ಕೊಂಡಿದ್ದೆ. ಯಾಕೆ ಅಂತಂದರೆ ತುಂಬ ಜನ ಆಸ್ಪಿರೆಂಟ್ಸ್ ದಿನ ಬೆಳಗ್ಗೆ ನನಗೆ ಕಮೆಂಟಲ್ಲಿ, ಮೆಸೇಜಸಲ್ಲಿ, ಕಾಲಲ್ಲಿ ನೇರವಾಗಿ ಸಿಕ್ಕಾಗ ಹೇಳ್ತಾ ಇರ್ತಾರೆ, ಇನ್ನೆಷ್ಟು ದಿನ ಕಾಯೋದು ಸರ್, ನಮಗೂ ಸಾಕಾಗಿ ಹೋಯಿತು, ಈ ಕಡೆ ಏಜ್ ಲಿಮಿಟ್ ಕೂಡ ಮುಗಿದಿದೆ, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ನಮಗೂ ಕೂಡ ಹಲವಾರು ವೈಯಕ್ತಿಕವಾಗಿ ಸಮಸ್ಯೆಗಳಿದೆ, ಇದರ ನಡುವೆ ನಾವು ಇನ್ನೆಷ್ಟು ನೋಟಿಫಿಕೇಶನ್ ಅಂತ ಕಾಯೋದು, ಸರ್ಕಾರದ ಮಟ್ಟದಲ್ಲಿ ಯಾರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿಗತಿಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಈ ವಿಷಯವನ್ನು ತಿಳಿಸಿದ್ದು. ಧನ್ಯವಾದ.